ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರ್ಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಈಗ ಎಕ್ಸಾಮ್ಸ್ಗಳೆಲ್ಲ ಮುಗಿದಿದೆ. ಫೈನಲ್ ಇಯರ್ ಹುಡುಗರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ತಯಾರಾಗ್ತಾ ಇರ್ತಾರೆ. ಸೊ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಕೆಮಿಸ್ಟ್ರಿ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರಲ್ಲಿ ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅದನ್ನೆಲ್ಲ ಅಪ್ಲೋಡ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹೈಯರ್ ಎಜುಕೇಷನ್ಗೆ ಹೋಗೋರು ಹೋಗ್ತಿರ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಅಂದರೆ ಟೀಚರ್ ಅಂದರೆ ಹೈಸ್ಕೂಲ್ ಟೀಚರ್ಗಳಿಗೆ ಈಗ ಕಾಲ್ ಮಾಡ್ತಾ ಇದ್ದಾರೆ. ಅದು ಕೇಂದ್ರೀಯ ವಿದ್ಯಾಲಯ ಆಗಿರ್ಬೋದು ಅಥವಾ ಗೌರ್ಮೆಂಟ್ ಟೀಚರ್ ಇರ್ಬೋದು, ಹೈಸ್ಕೂಲ್ ಟೀಚರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, KPSC ಆಗಿರ್ಬೋದು, UPSC ಆಗಿರ್ಬೋದು, SSC ಆಗಿರ್ಬೋದು, ಬ್ಯಾಂಕಿಂಗು, ಈ ಥರ ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲೆಲ್ಲನೂ ಅವ್ರೇನು ಮಾಡ್ತಾರೆ ಅಂತಂದರೆ ಸೈನ್ಸ್ ಜನರಲ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಕ್ವಶನ್ಸ್ಗಳಿರ್ತವೆ. ಅದರಲ್ಲಿ ಪರ್ಟಿಕ್ಯುಲರ್ಲಿ ಕೆಮಿಸ್ಟ್ರಿ ಯಾವ್ಯಾವ್ದು ಕೇಳಿದ್ದಾರೆ ಅದನ್ನು ನಾನು ಸಾಧ್ಯ ಆದಷ್ಟು ಒಂದೇ ಟೈಪ್ ಆಫ್ ಕ್ವಶನ್ಸ್ ರಿಲೇಟೆಡ್ ಟು ದ ಸೇಮ್ ಟಾಪಿಕ್ ಇರೋವಂಥದ್ದನ್ನು ಪೂಲ್ ಮಾಡಿ, ಈಗ ಸದ್ಯಕ್ಕೆ ಫ್ರೀ ಇದ್ದೀರಾ, ಇನ್ಸ್ಟೆಡ್ ಆಫ್ ವೇಸ್ಟಿಂಗ್ ಯುವರ್ ಟೈಮ್ ಇದಕ್ಕೆ ಸ್ಪೆಂಡ್ ಮಾಡ್ಬೋದು ಅಂತ ಆ ಥರ ವೀಡಿಯೋಗಳನ್ನ ಮಾಡ್ತಾ ಇದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ನಾನು ಅಟಾಮಿಕ್ ಸ್ಟ್ರಕ್ಚರ್ ಬಗ್ಗೆ ಕ್ವಶನ್ಸ್ಗಳನ್ನ ತೊಗೊಂಡು ಬಂದಿದ್ದೀನಿ. ಸೊ ಇದು ನಂದು 11th ಸೆಟ್ ನಾನು ಅಪ್ಲೈ ಮಾಡ್ತಾ ಇರೋದು. ಪ್ರತಿ ಸೆಟ್ಟಲ್ಲೂ 10 ಕ್ವಶನ್ಗಳನ್ನ ಹಾಕೊಳ್ತಾ ಇದ್ದೀನಿ. ಇದು 11ನೇ ಸೆಟ್ಟು. ಇವತ್ತಿನ ಎಪಿಸೋಡಲ್ಲಿ ಅಟಾಮಿಕ್ ಸ್ಟ್ರಕ್ಚರ್ ಬಗ್ಗೆ ಕ್ವಶನ್ಸ್ಗಳನ್ನ ಹಾಕಿದ್ದೀನಿ. ಎಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. Which fundamental subatomic particle was discovered by J.J. Thomson using cathode ray experiment ಅಂತ ಕೇಳ್ತಾ ಇದ್ದಾರೆ. ಪ್ರೋಟಾನ, ನ್ಯೂಟ್ರಾನ, ಎಲೆಕ್ಟ್ರಾನ, ಪ್ರೊಜೆಸ್ಟ್ರಾನ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಇವೆಲ್ಲನೂ ಪ್ರೋಟಾನ್ ಆಗಿರ್ಬೋದು, ನ್ಯೂಟ್ರಾನ್ ಆಗಿರ್ಬೋದು, ಎಲೆಕ್ಟ್ರಾನ್ ಆಗಿರ್ಬೋದು, ಪ್ರೊಜೆಸ್ಟ್ರಾನ್ ಆಗಿರ್ಬೋದು, ಇದನ್ನೆಲ್ಲಕ್ಕೂ ನಾವು ಏನಂತ ಕರಿತೀವಿ? ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂದರೆ ಆಟಮ್ ಒಳಗಡೆ ಇರುವಂಥದ್ದು. ಸೊ J.J. ಥಾಮ್ಸನ್ ಏನು ಮಾಡ್ತಾನೆ, ಎಲೆಕ್ಟ್ರಾನ್ನ ಥ್ರೂ ಕ್ಯಾಥೋಡ್ ಎಕ್ಸ್ರೇ ಟ್ಯೂಬ್ ಎಕ್ಸ್ಪೆರಿಮೆಂಟ್ ಪ್ರಕಾರ ಮಾಡ್ತಾನೆ. ಎಲೆಕ್ಟ್ರಾನ್ ಬೈ ಥಾಮ್ಸನ್, ಪ್ರೋಟಾನ್ ಬೈ ರೂದರ್ಫೋರ್ಡ್, ಇನಿಷಿಯಲಿ ಅಬ್ಸರ್ವ್ಡ್ ಬೈ ಗೋಲ್ಡ್ಸ್ಟೈನ್, ನ್ಯೂಟ್ರಾನ್ ಬೈ ಜೇಮ್ಸ್ ಚಾಡ್ವಿಕ್ ಅಂತ. ಸೊ ಇದು ಇಲ್ಲಿ ಈ ಕ್ವಶನಲ್ಲಿ ಅವರು J.J. ಥಾಮ್ಸನ್ ಯಾವುದನ್ನು ಕಂಡುಹಿಡಿದಿದ್ದಾನೆ ಅಂತ ಕೇಳ್ಬೋದು. ಕೆಲವೊಂದು ಸಲ ಏನು ಮಾಡ್ತಾರೆ ಅಂತಂದರೆ ಇದನ್ನು ಕೊಟ್ಬಿಟ್ಟು ಇದನ್ನು ಯಾರು ಕಂಡುಹಿಡೋರು ಅಂತ ಸೈಂಟಿಸ್ಟ್ ಹೆಸರು ಬೇಕಾರೋ ಅವರು ಕೇಳ್ಬೋದು. ಆ ಥರ ಕ್ವಶನ್ಸೂ ಇರ್ಬೋದು. ಸೊ ನಿಮಗೆ ಗೊತ್ತಿರಬೇಕು, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂದರೆ ಪಾರ್ಟಿಕಲ್ ಒಳಗಡೆ ಇರುವಂಥದ್ದು. ಅದು ಎಲೆಕ್ಟ್ರಾನ್ ಆಗಿರ್ಬೋದು, ಪ್ರೋಟಾನ್ ಆಗಿರ್ಬೋದು, ನ್ಯೂಟ್ರಾನ್ ಆಗಿರ್ಬೋದು. ಪ್ರೋಟಾನ್ ಅಂತ ಅಂದರೆ ಮತ್ತು ನ್ಯೂಟ್ರಾನ್ಸ್ ಅಂತ ಏನಿದೆಯಲ್ಲ ಅದು ಇನ್ಸೈಡ್ ದಿ ನ್ಯೂಕ್ಲಿಯಸ್ ಇರುತ್ತೆ. ಆದರೆ ಎಲೆಕ್ಟ್ರಾನ್ ಅನ್ನೋದು ಔಟರ್ ಶೆಲ್ಲಲ್ಲಿ ಇರುತ್ತೆ. ಎಲೆಕ್ಟ್ರಾನ್ಸು ನೆಗೆಟಿವ್ಲಿ ಚಾರ್ಜ್ಡ್ ಆಗಿರುತ್ತೆ, ಪ್ರೋಟಾನ್ಸು ಪಾಸಿಟಿವ್ಲಿ ಚಾರ್ಜ್ ಆಗಿರುತ್ತೆ, ನ್ಯೂಟ್ರಾನ್ಸು ನ್ಯೂಟ್ರಲ್ ಆಗಿರುತ್ತೆ. ದಿಸ್ ಇಸ್ ದಿ ಬೇಸಿಕ್ ಕೆಮಿಸ್ಟ್ರಿ ದಟ್ ಯು ಹ್ಯಾವ್ ಟು ರಿಮೆಂಬರ್. ಹಂಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ ಇಸ್ ಅನ್ ಆನ್ಸರ್. ವಿತ್ ರೆಫರೆನ್ಸ್ ಟು ದಿ ಕಾಂಪೊನೆಂಟ್ಸ್ ಆಫ್ ಎನ್ ಆಟಮ್, ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. So protons and neutrons are collectively called as nucleons and held inside the tiny nucleus by strong nuclear force ಅಂತ ಒಂದು ಸ್ಟೇಟ್ಮೆಂಟ್ ಇದೆ. ಎರಡನೇ ಸ್ಟೇಟ್ಮೆಂಟು, ಕ್ಯಾಥೋಡ್ ರೇಸ್ ವಿಚ್ ಲೆಡ್ ಟು ದ ಡಿಸ್ಕವರಿ ಆಫ್ ಎಲೆಕ್ಟ್ರಾನ್ಸ್ ಬೈ J.J. ಥಾಮ್ಸನ್ ಕನ್ಸಿಸ್ಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಆಲ್ಫಾ ಪಾರ್ಟಿಕಲ್ಸ್ ಅಂತ ಕೊಟ್ಟಿದ್ದಾರೆ. ಎರಡು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಈ ಎರಡೂ ಸ್ಟೇಟ್ಮೆಂಟಲ್ಲಿ ಎರಡೂ ಕರೆಕ್ಟ್ ಆಗಿದೆಯಾ, ಎರಡೂ ತಪ್ಪಾಗಿದೆಯಾ, ಒಂದು ಕರೆಕ್ಟ್ ಆಗಿದೆಯಾ, ಎರಡು ತಪ್ಪಾಗಿದೆಯಾ, ಆ ಬೇಸಿಸ್ ಮೇಲೆ ಕ್ವಶನ್ ಹೇಳ್ತಾರೆ. 1 ಓನ್ಲಿ, 2 ಓನ್ಲಿ, ಬೋತ್ 1 and 2, ಐದರ್ 1 or 2 ಅಂತ ಹೇಳ್ತಾ ಇದ್ದಾರೆ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಹಿಂದಿನ ಸ್ಲೈಡಲ್ಲೇ ಹೇಳಿದ್ದೆ, ಪ್ರೋಟಾನ್ಸು ನ್ಯೂಟ್ರಾನ್ಸು ಕಲೆಕ್ಟಿವ್ ಆಗಿ ನಮಗೆ ವಿತಿನ್ ದಿ ನ್ಯೂಕ್ಲಿಯಸ್ ಇರುತ್ತೆ, ಅದಕ್ಕೆ ನ್ಯೂಕ್ಲಿಯಾನ್ಸ್ ಅಂತಲೇ ಕರೀತಾರೆ. ದ ಎಲ್ ಟುಗೆದರ್ ಟೈನಿ ನ್ಯೂಕ್ಲಿಯಸ್ ಬೈ ಸ್ಟ್ರಾಂಗ್ ನ್ಯೂಕ್ಲಿಯರ್ ಫೋರ್ಸ್. ಹಂಗಾಗಿ ಆ ಸ್ಟೇಟ್ಮೆಂಟು ಕರೆಕ್ಟ್ ಆಗಿದೆ. ಆದರೆ ಸೆಕೆಂಡ್ ಸ್ಟೇಟ್ಮೆಂಟಲ್ಲಿ ನೋ ಡೌಟ್ ದಟ್ ಡಿಸ್ಕವರಿ ಆಫ್ ದಿ ಎಲೆಕ್ಟ್ರಾನ್ಸ್ ಬೈ J.J. ಥಾಮ್ಸನ್ ಬೈ ಯೂಸಿಂಗ್ ಎ ಕ್ಯಾಥೋಡ್ ರೇಸೇ ಇರ್ಬೋದು. ಆದರೆ ಕ್ಯಾಥೋಡ್ ರೇಸ್ ಏನಿದೆಯಲ್ಲ ದೇ ಆರ್ ನೆಗೆಟಿವ್ಲಿ ಚಾರ್ಜ್ಡ್. ಸೊ ಹಾಗಾಗಿ ಅಲ್ಲಿ ಪಾಸಿಟಿವ್ಲಿ ಚಾರ್ಜ್ಡ್ ಅಂತ ಕೊಟ್ಟಿದ್ದಾರೆ. ಹಂಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಏನಾಗುತ್ತೆ, ತಪ್ಪಾಗತ್ತೆ. ಆಲ್ಫಾ ಪಾರ್ಟಿಕಲ್ಸ್ ವರ್ ಯೂಸ್ಡ್ ಲೇಟರ್ ಬೈ ರೂದರ್ಫೋರ್ಡ್ ಇನ್ ಇಸ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್. ಆದರೆ ನ್ಯೂಟ್ರಾನ್ಸ್ ಕಂಡುಹಿಡಿಯೋದಕ್ಕೆ ನಮಗೆ ಎಲೆಕ್ಟ್ರಾನ್ಸ್ನ ಕಂಡುಹಿಡಿಯೋದಕ್ಕೆ J.J. ಥಾಮ್ಸನ್ನು ಕ್ಯಾಥೋಡ್ ರೇಸ್ ಯೂಸ್ ಮಾಡ್ದ, ವಿಚ್ ಗೋಯಿಂಗ್ ಟು ಕಂಟೈನ್ ನೆಗೆಟಿವ್ಲಿ ಚಾರ್ಜ್ಡ್ ಆಲ್ಫಾ ಪಾರ್ಟಿಕಲ್ಸ್. ಪಾಸಿಟಿವ್ಲಿ ಚಾರ್ಜ್ಡ್ ಆಲ್ಫಾ ಪಾರ್ಟಿಕಲ್ಸನ್ನು ನಾವು ಯೂಸ್ ಮಾಡಿದ್ವಿ, ಆದರೆ ದಟ್ ವಿಲ್ ಬಿ ಫಾರ್ ರೂದರ್ಫೋರ್ಡ್ ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್. ಸೊ ನೋಡಿ, ಅಗೇನ್ ಅಲ್ಲೇ ಏನಾಯಿತು, ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ, ಹೇಗಿದೆ ಅಂತ ನಿಮಗೆ ಗೊತ್ತಿರಬೇಕು, ಒಂದು ಐಡಿಯಾ ಬರಬೇಕು. ಹಂಗಾಗಿ ಆನ್ಸರ್
ಫಸ್ಟ್ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಆಗಿದೆ, ಹಾಗಾಗಿ ದಟ್ ಇಸ್ ದಿ ಆನ್ಸರ್. Why did Ernst Rutherford utilize a very thin sheet of gold foil instead of other metals in his landmark alpha particle scattering experiment? ಸೊ ಗೋಲ್ಡ್ ಈಸ್ ಹೈಲಿ ರಿಯಾಕ್ಟಿವ್ ಕೆಮಿಕಲ್ ಬಾಂಡ್ಸ್ ವಿತ್ ಆಲ್ಫಾ ಪಾರ್ಟಿಕಲ್ಸ್. ನಿಮಗೆ ಗೊತ್ತಿದೆ ಗೋಲ್ಡ್ ಈಸ್ ಕಾಲ್ಡ್ ಅಸ್ ನೋಬಲ್ ಮೆಟಲ್ ಅಂತ ಕರೀತಾರೆ. ಅನ್ರಿಯಾಕ್ಟಿವ್ ಆಗಿರುತ್ತೆ, ಯಾವುದ್ರಲ್ಲೂ ಅದು ಈಸಿಯಾಗಿ ಡಿಸಾಲ್ವ್ ಆಗಲ್ಲ, ಹಂಗಾಗಿ ಅದನ್ನು ಕಿಂಗ್ ಆಫ್ ಮೆಟಲ್ಸ್ ಅಂತಲೂ ಕರೀತಾರೆ. ಸೊ ಹಾಗಾಗಿ ಫಸ್ಟ್ ಸ್ಟೇಟ್ಮೆಂಟು ತಪ್ಪಾಗಿದೆ. ಗೋಲ್ಡ್ ಈಸ್ ಹೈಲಿ ರಿಯಾಕ್ಟಿವ್ ಆ್ಯಂಡ್ ಕೆಮಿಕಲಿ ಬಾಂಡ್ಸ್ ವಿತ್ ಆಲ್ಫಾ ಪಾರ್ಟಿಕಲ್ಸ್ ಅನ್ನೋದು ತಪ್ಪಾಗುತ್ತೆ. Gold has highest malleability, allowing it to beaten into an ultra thin layer just a few hundred atoms thick. ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಆಗಿದೆ. ಗೋಲ್ಡ್ ಇಸ್ ಕಂಪ್ಲೀಟ್ಲಿ ಅಬ್ಸಾರ್ಬ್ಸ್ ರೇಡಿಯೋ ಆಕ್ಟಿವ್ ರೇಡಿಯೇಷನ್ ಟು ಕೀಪ್ ದ ಲ್ಯಾಬ್ ಸೇಫ್. ಆ ಆನ್ಸರು ತಪ್ಪಾಗಿದೆ. ಬಿಕಾಸ್ ಇಟ್ ಡಸಂಟ್ ಹ್ಯಾವ್ ಎ ಕೆಪಾಸಿಟಿ ಟು ಅಬ್ಸಾರ್ಬ್ ದಿ ರೇಡಿಯೋ ಆಕ್ಟಿವ್ ರೇಡಿಯೇಷನ್. ಗೋಲ್ಡ್ ಟ್ರಾನ್ಸ್ಫಾರ್ಮ್ ಆಲ್ಫಾ ಪಾರ್ಟಿಕಲ್ಸ್ ಡೈರೆಕ್ಟ್ಲಿ ಇಂಟು ಹೈ ಎನರ್ಜಿ ಎಲೆಕ್ಟ್ರಾನ್ಸ್ ಅಂತ. ಆ ಆನ್ಸರೂ ತಪ್ಪಾಗಿದೆ. Rutherford needed a target layer that it as a thin as possible so that the alpha particle would interact just as a single layer of atom without undergoing multiple complex collision. Gold is most malleable metal known, and he was able to get a foil that was only 1000 atoms thick, 10 to the power of minus 7 meters, making a scattering measurement incredibly precise. ನೋಡಿ, ಅವನು ಈ ಥರ ಗೋಲ್ಡ್ ಪ್ಲೇಟ್ ಇರಬೇಕಾಗತ್ತೆ, ಅದನ್ನು ಐಡೆಂಟಿಫೈ ಮಾಡಬೇಕಾಗತ್ತೆ. ಹಾಗಾಗಿ ಅವನು ಗೋಲ್ಡ್ ಪ್ಲೇಟ್ನ ಯೂಸ್ ಮಾಡ್ದ. ಹಾಗಾಗಿ ಗೋಲ್ಡ್ ಹ್ಯಾಸ್ ಹೈಯೆಸ್ಟ್ ಮೆಲಿಯಬಿಲಿಟಿ, ಅಲೋಯಿಂಗ್ ಇಟ್ ಟು ಬೀಟನ್ ಇನ್ ಟು ಅಲ್ಟ್ರಾ ಥಿನ್ ಲೇಯರ್ ಜಸ್ಟ್ ಫ್ಯೂ ಹಂಡ್ರೆಡ್ ಆಟಮ್ಸ್ ಥಿಕ್. ಹಾಗಾಗಿ ದಟ್ ಬಿ ಆನ್ಸರ್ ಇಸ್ ದಿ ಕರೆಕ್ಟ್ ಆನ್ಸರ್. Atom of an element contains 18 protons, 18 neutrons and 17 electrons, which is the correct representation of atomic number and atomic mass ಅಂತ ಹೇಳ್ತಾ ಇದ್ದಾರೆ. ಸೊ ನಿಮಗೆ ಅಟಾಮಿಕ್ ನಂಬರು ಮತ್ತು ಅಟಾಮಿಕ್ ಮಾಸ್ ಗೊತ್ತಿರಬೇಕು. ನಾವು ಯಾವುದೇ ಒಂದು ಕೆಮಿಕಲ್ ಆಟಮ್ನ ತೊಗೊಂಡ್ರೆ, ಸಿಂಬಲ್ನ ತೊಗೊಂಡ್ರೆ ಅದರಲ್ಲಿ ಅಟಾಮಿಕ್ ಮಾಸ್ ಇರುತ್ತೆ, ಅಟಾಮಿಕ್ ನಂಬರ್ ಇರುತ್ತೆ. ಅಟಾಮಿಕ್ ನಂಬರ್ ಏನು ಹೇಳುತ್ತೆ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಹೇಳುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಅಟಾಮಿಕ್ ನಂಬರ್ ಅಂತ ಕರಿತೀವಿ. ಅಟಾಮಿಕ್ ಮಾಸ್ ಅಂದರೆ ಅದರಲ್ಲಿ ಪ್ರೋಟಾನ್ಸು ಇರುತ್ತೆ, ನ್ಯೂಟ್ರಾನ್ಸು ಆ್ಯಡ್ ಆಗಿರುತ್ತೆ. ಸೊ ಈಗ ಅಟಾಮಿಕ್ ನಂಬರ್ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟು ಹೇಳ್ತಾ ಇದ್ದಾರೆ, 17 ಪ್ರೋಟಾನ್ಸ್ ಅಂತ ಹೇಳ್ತಾ ಇದ್ದಾರೆ. 17 ಪ್ರೋಟಾನ್ಸು ಮತ್ತು 18 ನ್ಯೂಟ್ರಾನ್ಸ್ ಇದ್ದಾಗ ಟೋಟಲ್ ಮಾಡಿದಾಗ ಎಷ್ಟಾಯಿತು, 35. ಮಾಸ್ ನಂಬರ್ ಏನಾಗಬೇಕು, ಅಟಾಮಿಕ್ ಮಾಸ್ ಎ ಅಂತ ಏನು ಕರಿತೀವಲ್ಲ, ವಿಚ್ ಇಸ್ ಅ ಮಿಕ್ಸ್ಚರ್ ಆಫ್ ಬೋತ್. ಸೊ ಹಾಗಾಗಿ A35 Z17 ಇಸ್ ದಿ ಕರೆಕ್ಟ್ ಆನ್ಸರ್. ನೋಡ್ಕೋಬೇಕು, ಸಿಂಪಲ್ ಕ್ವಶನ್ಸ್ ಇರುತ್ತೆ. ಇದನ್ನೆಲ್ಲ ನೀವು ಓದಿರ್ತೀರ, ತಿಳ್ಕೊಂಡಿರ್ತೀರ. ಬಟ್ ಆ ಎಕ್ಸಾಮ್ ಆಂಗ್ಸೈಟಿನಲ್ಲಿ ನೀವು ಹೇಳೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ದೆಲ್ಲ ಹೋದರೆ ಕಷ್ಟ ಆಗುತ್ತೆ. ಮ್ಯಾಚ್ ದಿ ಅಟಾಮಿಕ್ ಮಾಡೆಲ್ ಡಿಸ್ಕವರಿ ಲಿಸ್ಟ್. ನಾನು ಹೇಳ್ದಂಗೆ ಈ ಥರನೂ ಕ್ವಶನ್ಸ್ ಅವ್ರು ಕೇಳ್ತಾರೆ. ಡಿಸ್ಕವರಿ ಆಫ್ ಅಟಾಮಿಕ್ ನ್ಯೂಕ್ಲಿಯಸ್, ಅನ್ಸರ್ಟನಿಟಿ ಪ್ರಿನ್ಸಿಪಲ್, ಡಿಸ್ಕವರಿ ಆಫ್ ದ ನ್ಯೂಟ್ರಾನ್, ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್, ಈ ಥರ ಇರುತ್ತೆ. ಇಲ್ಲಿ ಜೇಮ್ಸ್ ಚಾಡ್ವಿಕ್, ಅರ್ನ್ಸ್ಟ್ ರೂದರ್ಫೋರ್ಡ್, ಮ್ಯಾಕ್ಸ್ ಪ್ಲಾಂಕ್, ವರ್ನರ್ ಐನ್ಸನ್ಬರ್ಗ್ ಅಂತ ಕೊಟ್ಟಿದ್ದಾರೆ. ಸೊ ಒಂದೊಂದನ್ನು ಮಾಡ್ತಾ ಹೋಗ್ತಾರೆ. ರೂದರ್ಫೋರ್ಡು ನ್ಯೂಕ್ಲಿಯಸ್ನ ಮಾಡ್ತಾನೆ, ಚಾಡ್ವಿಕ್ಕು ನ್ಯೂಟ್ರಾನ್ನ ಮಾಡ್ತಾನೆ, ಪ್ಲ್ಯಾಂಕು ಕ್ವಾಂಟಮ್ ಥಿಯರಿ, ಅನ್ಸರ್ಟನಿಟಿ ಪ್ರಿನ್ಸಿಪಲ್ ವಾಸ್ ಗಿವನ್ ಬೈ ಐನ್ಸನ್ಬರ್ಗ್. ಸೊ ದಿಸ್ ಆರ್ ದಿ ಫೇಮಸ್ ಮಾಡೆಲ್ಸ್ ಆರ್ ಡಿಸ್ಕವರಿ ವಿತ್ ರೆಸ್ಪೆಕ್ಟ್ ಟು ಅಟಾಮಿಕ್ ಮಾಡೆಲ್. ನೆನ್ಪಿಟ್ಕೋಬೇಕು, ಬರೀಬೇಕು. ಕ್ವಾಂಟಮ್ ಥಿಯರಿ ಅಂತಂದರೆ ಅದಕ್ಕೆ ನಮಗೆ ಪ್ಲ್ಯಾಂಕ್ ಬರ್ತಾನೆ. ಅದೇ ಥರ ಚಾಡ್ವಿಕ್ಕು ನ್ಯೂಟ್ರಾನ್ ಆಗುತ್ತೆ. ರೂದರ್ಫೋರ್ಡ್ ಅಂದರೆ ನ್ಯೂಕ್ಲಿಯಸ್. ಅನ್ಸರ್ಟನಿಟಿ ಪ್ರಿನ್ಸಿಪಲ್ ವಾಸ್ ಗಿವನ್ ಬೈ ಐಸನ್ಬರ್ಗ್. ಅವನೇನು ಹೇಳ್ತಾನೆ ಅಂದರೆ ಇಟ್ ಈಸ್ ಇಂಪಾಸಿಬಲ್ ಟು ನೋ ಬೋತ್ ದಿ ಪೊಸಿಷನ್ ಆ್ಯಂಡ್ ಮೂಮೆಂಟಮ್ ಆಫ್ ಎನ್ ಎಲೆಕ್ಟ್ರಾನ್ ಸೈಮಲ್ಟೇನಿಯಸ್ಲಿ ಅಂತ ಹೇಳ್ತಾನೆ. ಅನ್ಸರ್ಟನಿಟಿ ಪ್ರಿನ್ಸಿಪಲ್, ಇಟ್ ವಾಸ್ ಕಾಲ್ಡ್ ಆಸ್ ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್. ಹಾಗಾಗಿ ಆನ್ಸರ್ ಎ ಇಸ್ ದಿ ಆನ್ಸರ್. ಈ ಥರ ಕೊಟ್ಟಾಗ ಫಸ್ಟು ಮ್ಯಾಚ್ ಮಾಡಿಕೊಂಡು ಕರೆಕ್ಟಾಗಿ, ಯಾಕೆಂದರೆ ಎ ಇರುತ್ತೆ, ಇಲ್ಲಿ ನಿಮಗೆ ರೋಮನ್ ನಂಬರ್ ಇರುತ್ತೆ, ಕನ್ಫ್ಯೂಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಯು ಹ್ಯಾವ್ ಟು ಬಿ ವೆರಿ ವೆರಿ ಕೇರ್ಫುಲ್ ವೈಲ್ ಮ್ಯಾಚಿಂಗ್ ದೀಸ್ ಟೈಪ್ ಆಫ್ ಆನ್ಸರ್ಸ್. According to Bohr atomic model, what condition must be met for an electron revolving in a stable, non-reacting stationary orbit around the nucleus ಅಂತ ಕೇಳ್ತಾ ಇದೆ. ಹಳೆ ಕ್ವಶನ್ ಪೇಪರಲ್ಲಿ ಟೀಚರ್ ರಿಕ್ರೂಟ್ಮೆಂಟ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ದ ಕೈನೆಟಿಕ್ ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಮಸ್ಟ್ ಬಿ ಈಕ್ವಲ್ ಟು ಪೊಟೆನ್ಷಿಯಲ್ ಎನರ್ಜಿ. ದ ಆರ್ಬಿಟಲ್ ರೇಡಿಯಸ್ ಮಸ್ಟ್ ಬಿ ವೇರಿಯಬಲ್ ಮಲ್ಟಿಪಲ್ಸ್ ಆಫ್ ಸ್ಪೀಡ್ ಆಫ್ ಲೈಟ್. The angular momentum L of an electron must be integral multiple of h by 2 pi, where L is equal to mvr, which is equal to nh by 2 pi. So D is the electron must continuously absorb the electromagnetic radiation from the outer space ಅಂತ ಹೇಳ್ತಿದ್ದಾರೆ.
Niels Bohr introduced the quantization of atomic orbital. He stated that electrons cannot spin anywhere. They can only rotate in the orbital where their orbital angular momentum is equal to the integral multiples of the Planck's constant h divided by 2 pi. In this special orbital, they do not radiate any energy, preventing them from the spilling into the nucleus. ಹಂಗಾಗಿ ಆನ್ಸರ್ ಸಿ ಇಸ್ ದಿ ಆನ್ಸರ್. ನೋಡ್ರಿ, ಬೋರ್ಸ್ ಥಿಯರಿ ಅಟಾಮಿಕ್ ಮಾಡೆಲ್ ಏನು ಹೇಳುತ್ತೆ ಅಂತಂದ್ರೆ, ದ ಎಲೆಕ್ಟ್ರಾನ್ಸ್ ರಿವಾಲ್ವ್ ಅರೌಂಡ್ ದಿ ನ್ಯೂಕ್ಲಿಯಸ್ ಇನ್ ಎ ಫಿಕ್ಸ್ಡ್ ಸರ್ಕ್ಯುಲರ್ ಆರ್ಬಿಟಲ್ಸ್ ಕಾಲ್ಡ್ ಆಸ್ ಎನರ್ಜಿ ಲೆವೆಲ್ಸ್ ಅಂತ ಕರೀತಾನೆ. ಆರ್ಬಿಟಲ್ ಅಂತ ವರ್ಡ್ ಯೂಸ್ ಮಾಡಿದವನು ಬೋರ್. The energy of an electron increases with the distance from the nucleus. Electrons farther from the nucleus have higher energy. The electrons revolve only in those orbital where angular momentum is the integral multiple of h by 2 pi, Planck's constant. L is equal to n into h by 2 pi. So, when an electron emits the radiation, when an electron emits the radiation of an energy orbital, absorption of energy ಈ ರೀತಿ ಆಗ್ತಾ ಹೋಗುತ್ತೆ. The energy of the emitted light equal to the difference between the two energy levels, E2 minus E1. So, ಈ ಥರ ಅವನೇನು ಮಾಡ್ತಾನೆ, ಆರ್ಬಿಟಲ್ ಇದೆ, ನ್ಯೂಕ್ಲಿಯಸ್ ಏನಿದೆ, ಪ್ರೋಟಾನ್ ಏನಿದೆ, ಇದನ್ನೆಲ್ಲ ಅವ್ರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ಇಲ್ಲಿ ನೋಡ್ಕೋಬೇಕಾಗತ್ತೆ. ವಿಚ್ ಆಫ್ ದಿ ಫಾಲೋಯಿಂಗ್ ಪೇರ್ಸ್ ಆಫ್ ಅಟಾಮಿಕ್ ಟರ್ಮ್ಸ್ ಅಂಡ್ ದೇರ್ ಸ್ಟ್ರಕ್ಚರಲ್ ಮೀನಿಂಗ್ಸ್ ಈಸ್ ಆರ್ ಕರೆಕ್ಟ್ಲಿ ಮ್ಯಾಚ್ಡ್ ಅಂತ ಕೇಳ್ತಾರೆ. ಐಸೋಟೋಪ್ಸು ಮತ್ತು ಐಸೋಬಾರ್ಸ್ ಅಂತ ಎರಡು ಪದಗಳನ್ನ ಯೂಸ್ ಮಾಡ್ತಾ ಇದ್ದಾರೆ. ಇದು ನಿಮಗೆ ಗೊತ್ತಿರಬೇಕು. ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್ ವಿತ್ ದ ಸೇಮ್ ಮಾಸ್ ನಂಬರ್ ಬಟ್ ಡಿಫ್ರೆಂಟ್ ಅಟಾಮಿಕ್ ನಂಬರ್ಸ್ ಇದ್ದರೆ ಅಂಥದನ್ನ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಹೈಡ್ರೋಜನ್ ಇದೆ. ಹೈಡ್ರೋಜನ್ಗೆ ಮಾಸ್ ನಂಬರ್ 1 ಇದೆ, ಹೈಡ್ರೋಜನ್ಗೆ ಮಾಸ್ ನಂಬರ್ 2 ಇರೋದಿದೆ, ಮಾಸ್ ನಂಬರ್ 3 ಇರೋದಿದೆ. ಹೈಡ್ರೋಜನ್ ಎಲ್ಲದರಲ್ಲೂ ಮೂರಲ್ಲೂ ಏನಾಗಿದೆ, ಹೈಡ್ರೋಜನ್ ಇದೆ. ಹೈಡ್ರೋಜನ್ ಅಂದ್ರೇನು, ಸೇಮ್ ಅಟಾಮಿಕ್ ನಂಬರ್ ಎಲ್ಲದಕ್ಕೂ ಸೇಮ್ ಇದೆ. ಅಟಾಮಿಕ್ ನಂಬರ್ ಏನಿದೆ ಎಲ್ಲದಕ್ಕೂ ಒಂದೇ ಇದೆ. ಆದರೆ ಅಟಾಮಿಕ್ ಮಾಸ್ ಏನಾಗ್ತಾ ಇದೆ, ಬೇರೆ ಬೇರೆ ಆಗ್ತಾ ಇದೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಟೋಪ್ಸ್ ಅಂತ ಕರಿತೀವಿ. ಐಸೋಬಾರ್ಸ್ ಅಂತಂದರೆ ದೋಸ್ ಆರ್ ದಿ ಎಲಿಮೆಂಟ್ಸ್ ಹ್ಯಾವಿಂಗ್ ದಿ ಸೇಮ್ ಅಟಾಮಿಕ್ ನಂಬರ್ ಬಟ್ ಡಿಫ್ರೆಂಟ್ ಅಟಾಮಿಕ್ ಮಾಸು ಬೇರೆ ಬೇರೆ ಇರ್ತವೆ. ಅಂಥದಕ್ಕೆ ನಾವೇನಂತ ಕರಿತೀವಿ, ಐಸೋಬಾರ್ಸ್ ಅಂತ ಕರಿತೀವಿ. ಈಗ ಸಲ್ಫರ್ ಇದೆ, ಕ್ಲೋರಿನ್ ಇದೆ, ಆರ್ಗಾನ್ ಇದೆ, ಎಲ್ಲದಕ್ಕೂ ನಂಬರ್ ಏನಿದೆ, 14 ಇದೆ. ಆದರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಏನಾಗ್ತಾ ಇದೆ, ವೇರಿ ಆಗ್ತಾ ಇದೆ. ಅಟಾಮಿಕ್ ನಂಬರ್ ರಿಮೈನ್ಸ್ ದಿ ಸೇಮ್ ಬಟ್ ಎಲೆಕ್ಟ್ರಾನ್ಸ್ ಏನಾಗ್ತಿದೆ, ವೇರಿ ಆಗ್ತಾ ಇದೆ. ಅಂಥದಕ್ಕೆ ನಾವು ಐಸೋಬಾರ್ಸ್ ಅಂತ ಹೇಳ್ತೀವಿ. ಹಂಗಾಗಿ ಆನ್ಸರ್ ಏನು ಅಂದರೆ ನೈದರ್ 1 or 2. ನೋಡಿಕೊಂಡು ನೀವು ಅಲ್ಲಿ ಆನ್ಸರ್ ಮಾಡಬೇಕಾಗತ್ತೆ. Why are the elements like cobalt 60 and iodine 31, which are radioactive in nature, widely utilized in modern medical applications ಅಂತ ಕೇಳ್ತಾ ಇದ್ದಾರೆ. cobalt 60 is used for detecting geological features and iodine 31 is antacid ಅಂತ ಹೇಳ್ತಿದ್ದಾರೆ. ಅದು ತಪ್ಪಿದೆ. cobalt 60 is used in radiotherapy to treat cancer and iodine 131 is used to diagnose the treat thyroid disorders. Both act as a stable non-reactive artificial food sweeteners. The lower the chemical melting point of the clinical surgical steel tools ಅಂತ ಹೇಳ್ತಿದ್ದಾರೆ. ಸೊ ನಿಮಗೆ ಗೊತ್ತಿದೆ, ಕೋಬಾಲ್ಟ್ 60 ಏನು ಮಾಡ್ತೀವಿ, ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಯೂಸ್ ಮಾಡ್ತಾರೆ. ಅಯೋಡಿನ್ 131 ಥೈರಾಯ್ಡ್ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ, ಗಾಯ್ಟರ್ ಅಂತ ಏನು ಕರಿತೀವಿ, ಥೈರಾಯ್ಡ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಗಳಗಂಟ ಅಂತ ಕರೀತಾರೆ ಕನ್ನಡದಲ್ಲಿ, ಆ ಡಿಸೀಸಸ್ಗೆ ಅದನ್ನು ಯೂಸ್ ಮಾಡ್ತಾರೆ. ಹಂಗಾಗಿ ಆನ್ಸರ್ ಬಿ ಇಸ್ ದಿ ಕರೆಕ್ಟ್. ಕೋಬಾಲ್ಟ್ 60 is used in radiotherapy to treat cancer, whereas iodine 131 is used to diagnose and treat the thyroid disorders. The maximum number of electrons that can accommodated in the outer shell of any chemically stable atom, regardless of its total capacity, is strictly limited to 2, 8, 18, 32 ಕೇಳಿದ್ದಾರೆ. ಇದನ್ನು ಹಳೆ ಕ್ವಶನ್ ಪೇಪರಲ್ಲಿ ಸ್ಟಾಕ್ ಸೆಲೆಕ್ಷನ್ ಕಮಿಷನಲ್ಲಿ ರೈಲ್ವೇಸ್ ಎಕ್ಸಾಮಲ್ಲಿ ಕೇಳಿದ್ದಾರೆ. ಆಕ್ಟೇಟ್ ಅಂತ ಹೇಳ್ತಿದ್ದಾರೆ, ಔಟರ್ಮೋಸ್ಟ್ ಶೆಲ್ ಅಂತ ಹೇಳ್ತೀವಿ. ಆಕ್ಟೇಟ್ ರೂಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಮ್ಯಾಕ್ಸಿಮಮ್ 8 electrons should be there. According to Bohr's-Berry scheme and the octet rule, the maximum number of electrons that can be held in the outermost shell in the valence shell is equal to 8. Even if a shell has a higher theoretical capacity, for example, M shell ತಗೊಳ್ಳೋಣ, ಅಲ್ಲೇನಾಗುತ್ತೆ, ಇಟ್ ಕ್ಯಾನ್ ಹೋಲ್ಡ್ ಅಪ್ ಟು 18 electrons ಇದ್ರೂ ಬೇಸ್ಡ್ ಆನ್ 2 to the power of n, ಇಟ್ ಕೆನಾಟ್ ಹೋಲ್ಡ್ ಮೋರ್ ದ್ಯಾನ್ 8 electrons. ಇಫ್ ಇಟ್ ಹ್ಯಾಪನ್ ಟು ಬಿ ದಿ ಔಟರ್ಮೋಸ್ಟ್ ಶೆಲ್,
ಅದು ಅದರೊಳಗಡೆ ಮತ್ತೆ ಏನಾಗುತ್ತೆ ಎಮ್ಷನಲ್ಲಿ ಮತ್ತೆ ಮತ್ತೆ ಡಿವೈಡ್ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ಅಲ್ಲಿ ಒಂದು ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ವಿ ಕ್ಯಾನ್ ಹ್ಯಾವ್ ಓನ್ಲಿ 8 ಎಲೆಕ್ಟ್ರಾನ್ಸ್. ಹಂಗಾಗಿ ಆನ್ಸರ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. Which of the following fundamental principles states that the electrons will fill lower energy atomic orbitals first before moving to the higher energy orbital? ನಿಮಗೆ ಈ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿಬೇಕಾರೆ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಿ ಬರಿಬೇಕಾರೆ ಅಟಾಮಿಕ್ ಮಾಸ್ ಅಟಾಮಿಕ್ ನಂಬರ್ ಬರಿಬೇಕಾರೆ ಯು ಹ್ಯಾವ್ ಟು ಫಾಲೋ ಸಮ್ ರೂಲ್ಸ್. ಅದು ಯಾವ್ಯಾವುದು ಅಂತಂದರೆ ಓಮ್ಸ್ ರೂಲ್ ಆಫ್ ಮ್ಯಾಕ್ಸಿಮಮ್ ಮಲ್ಟಿಪ್ಲಿಸಿಟಿ ಅಂತ ಹೇಳ್ತೀವಿ, ಪೌಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಅಂತೀವಿ, ಹಾಫ್ಬೋ ಪ್ರಿನ್ಸಿಪಲ್ ಅಂತ ಕರಿತೀವಿ, ಐಸನ್ಬರ್ಗ್ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸೊ ಫಸ್ಟು ಲೋಯರ್ ಎನರ್ಜಿ ಫಿಲ್ ಆಗಬೇಕು ಅಂತ ಹೇಳಿದವನು ಯಾರು ಅಂತಂದರೆ ಹಾಫ್ಬೋ ಪ್ರಿನ್ಸಿಪಲ್ ಅಂತ ಹೇಳುತ್ತೆ. ಈ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂತಂದರೆ ಫಸ್ಟು ಎನರ್ಜಿ ಲೋಯರ್ ಎನರ್ಜಿ ಯಾವುದಿದೆಯಲ್ಲ, ಫಾರ್ ಎಕ್ಸಾಂಪಲ್ 1s 2s ಆಮೇಲೆ 2p ಹೋಗಿ 3s ಬರಬೇಕು, 3p 4s ಇಲ್ಲಿ ಏನು ಆರೋ ಮಾರ್ಕ್ ಕೊಟ್ಟಿದ್ದಾರಲ್ಲ ಅದೇ ರೀತಿಯಲ್ಲಿ ಅದು ಫಿಲ್ ಆಗಬೇಕು ಅಂತ ಹೇಳ್ತಾನೆ. ಫಸ್ಟು ಲೋಯರ್ ಎನರ್ಜಿ ಅಟಾಮಿಕ್ ಆರ್ಬಿಟಲ್ ಫಿಲ್ ಆಗಬೇಕು, ಆಮೇಲೆ ಹೈಯರ್ ಎನರ್ಜಿಗೆ ಹೋಗಬೇಕು ಅಂತ ಹೇಳ್ತಾರೆ. ಓಮ್ಸ್ ರೂಲ್ ಆಫ್ ಮಲ್ಟಿಪ್ಲಿಸಿಟಿನಲ್ಲಿ ಮ್ಯಾಕ್ಸಿಮಮ್ 1 ಆರ್ಬಿಟಲಿ ಮ್ಯಾಕ್ಸಿಮಮ್ 2 ಎಲೆಕ್ಟ್ರಾನ್ಸ್ ಇರಬೇಕು. ಫಸ್ಟು ಸಿಂಗ್ಲಿನೇ ಫಿಲ್ ಮಾಡಬೇಕು, ಅದಾದಮೇಲೆ ಫಿಲ್ ಮಾಡಬೇಕು ಅಂತ ಹೇಳ್ತಾರೆ. ಪೌಲಿಸ್ ಎಕ್ಸ್ಕ್ಲೂಸಿವ್ ಪ್ರಿನ್ಸಿಪಲ್ ಅದೇ ಥರ ಹೇಳುತ್ತೆ. ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಏನು ಹೇಳುತ್ತೆ ಅಂದರೆ ಅದೇ ಥರ ಹೇಳ್ದಂಗೆ ನಾನು 2 ಥಿಂಗ್ಸ್ ಐ ಕೆನಾಟ್ ಫೈಂಡ್ ಸೈಮಲ್ಟೇನಿಯಸ್ಲಿ ಅಂತ ಹೇಳೋ ಅಂಥದಕ್ಕೆ ಅನ್ಸರ್ಟನಿಟಿ ಪ್ರಿನ್ಸಿಪಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಆಲ್ಬೋ ಪ್ರಿನ್ಸಿಪಲ್ ಇಸ್ ದಿ ಎಕ್ಸಾಂಪಲ್. ಸೊ ಈ ರೀತಿಯಾದಂಥ ಹಳೆ ಕ್ವಶನ್ ಪೇಪರಲ್ಲಿ ರಿಲೇಟೆಡ್ ಟು ಕೆಮಿಸ್ಟ್ರಿ, ಪರ್ಟಿಕ್ಯುಲರ್ಲಿ ರಿಲೇಟೆಡ್ ಟು ಅಟಾಮಿಕ್ ಸ್ಟ್ರಕ್ಚರ್ ಯಾವ ಕ್ವಶನ್ ಇತ್ತಲ್ಲ ಅದನ್ನು ನಾನು ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಗೇನ್ ರಿಲೇಟೆಡ್ ಟು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್, ರಿಲೇಟೆಡ್ ಟು ಪಿರಿಯಾಡಿಕ್ ಪ್ರಾಪರ್ಟೀಸ್, ರಿಲೇಟೆಡ್ ಟು ಪಿರಿಯಾಡಿಕ್ ಟೇಬಲ್ ಇನ್ನೊಂದು ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್, ಇಫ್ ಯು ಹ್ಯಾವ್ ಎನಿ ಡೌಟ್ಸ್, ಯು ಕ್ಯಾನ್ ಕಾಮೆಂಟ್ ಬಿಲೋ. ಸಬ್ಸ್ಕ್ರೈಬ್, ಶೇರ್, ಕಾಮೆಂಟ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್. ಗುಡ್ ಲಕ್.